ಅರಮನೆ ಆವರಣದಲ್ಲಿ ನಡೆದ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ರಾಷ್ಟ್ರೀಯ ತನಿಖಾ ದಳ ಎಂಟ್ರಿ ಕೊಟ್ಟಿದೆ. ಎನ್ಐಎ ಅಖಾಡಕ್ಕೆ ಇಳಿತಾ ಇದ್ದಂತೆ ಸ್ಫೋಟದ ಹಿಂದೆ 10 ಅನುಮಾನಗಳು ಸೃಷ್ಟಿಯಾಗಿವೆ. ಆಕಸ್ಮಿಕ ಸ್ಫೋಟ ಪ್ರಕರಣ ಅಂತಿದ್ರೂ ಕೂಡ ಬಲೂನ್ ಮಾಡ್ತಾ ಇದ್ದ ಸಲೀಂ ಮತ್ತು ಆತನ ಆಪ್ತರ ಇತಿಹಾಸವನ್ನೆಲ್ಲ ಪೊಲೀಸರು ಕೂಡ ಹುಡುಕಿ ತನಿಖೆ ಮಾಡ್ತಿದ್ದಾರೆ. ಸಾಂಸ್ಕೃತಿಕ ನಗರಿ, ವಿಶ್ವವಿಖ್ಯಾತ ಮೈಸೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಸ್ಫೋಟವಾಗಿದೆ. ನಿನ್ನೆ ಅರಮನೆಯ ಜಯಮಾರ್ತಾಂಡ ಗೇಟ್ ಬಳಿ ಬಲೂನ್ಗೆ ತುಂಬಿಸುವ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿದೆ. ಸೈಕಲ್ನಲ್ಲಿ ಹೀಲಿಯಂ ಸಿಲಿಂಡರ್ ಇಟ್ಕೊಂಡು ಬಲೂನ್ ಮಾರಾಟ ಮಾಡ್ತಿದ್ದ 40 ವರ್ಷದ ಸಲೀಂ ಸಿಲಿಂಡರ್ ಸ್ಫೋಟದಲ್ಲಿ ಮೃತಪಟ್ಟಿದ್ದ. ಇವತ್ತು ಗಂಭೀರವಾಗಿ ಗಾಯಗೊಂಡಿದ್ದ 4 ಪೈಕಿ ಮಂಜುಳಾ ಅನ್ನೋ ಮಹಿಳೆ ಉಸಿರು ಚೆಲ್ಲಿದ್ದಾರೆ. ಚಿಕಿತ್ಸೆ ಫಲಿಸದೆ ಸ್ಫೋಟದ ತೀವ್ರತೆಗೆ ಗಂಭೀರವಾಗಿ ಗಾಯಗೊಂಡಿದ್ದ ಮಂಜುಳಾ ಮೃತಪಟ್ಟಿದ್ದಾರೆ. ಅರಮನೆ ಲೈಟಿಂಗ್ ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ. ನಮ್ಗೆ ಫೋನೇ ಮಾಡಕ್ ಬರಲ್ಲ, ನಮ್ಗೆ ಹೆಂಗ್ ಗೊತ್ತಾಯ್ತದೆ? ಅಂತ ಫೋನಿಗೆ ನೇನೇ ಇಲ್ಲ. ಅರಮನೆ ಲೈಟಿಂಗ್ ನೋಡ್ಕೊಂಡು ಅಣ್ಣನ ಮಗಳ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಷ್ಟೇ. ಮಂಜುಳಾ ವಾಪಸ್ ಬರಲಿಲ್ಲ ಅಂತ ಕುಟುಂಬದವರು ಕಣ್ಣೀರು ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಇದೇ ಮೈಸೂರು ಅರಮನೆ ಮುಂದೆ ಬ್ಲಾಸ್ಟ್ ಕೇಸಲ್ಲಿ ಇನ್ನೂ 3 ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದರಲ್ಲಿ ಕೋಲ್ಕತ್ತಾದ ಶಹನಾಜ್ ಹಾಗೂ ದಾವಣಗೆರೆಯ ಕೊಟ್ರೇಶ್ ಕಾಲಿಗೆ ಪೆಟ್ಟಾಗಿದ್ದು ಚೇತರಿಸಿಕೊಳ್ತಿದ್ದಾರೆ. ಆದರೆ ಗಾಯಾಳು ಲಕ್ಷ್ಮಿಯವರ ಕುತ್ತಿಗೆಗೆ ತೀವ್ರ ಗಾಯವಾಗಿದ್ದು ಆಪರೇಷನ್ ಆಗಿದೆ. ಆದರೂ ಪರಿಸ್ಥಿತಿ ಚಿಂತಾಜನಕವಾಗಿದೆ. 9 ತಂಗಿ ಫೋನ್ ಮಾಡಿ ಹೇಳಿದ್ಲು, ನಾನು ಅದಕ್ಕೆ ಹಿಂಗೆ ಬಾಂಬ್ ಬ್ಲಾಸ್ಟ್ ಆಗಿ ಬಿದ್ದೋಗುತ್ತೆ ಸತ್ತೋಗೈತೆ ಅಂತ ಹೇಳ್ಬಿಟ್ಲು. ಅವಳಿಗೂ ಕತ್ತೇಟಾಗೈತೆ. ಆವಾಗ ನಮ್ಗೆ ಗಾಬರಿ, ನಾನು ಓಡಿ ಬಂದಿಲ್ಲ. ನಮ್ಗೆ ಅಷ್ಟೊಂದು ತಲೆ ಓಡಿಲ್ಲ, ಇನ್ನೂ ಏನು ಗ್ಯಾರಂಟಿ ಕೊಡ್ತಾ ಇಲ್ಲ. ಬಲೂನ್ಗೆ ಗಾಳಿ ತುಂಬುವ ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದ ಇಷ್ಟು ದೊಡ್ಡ ಅನಾಹುತ ಆಗಿದೆ ಅನ್ನೋದು ಪ್ರಾಥಮಿಕ ತನಿಖೆಯ ಮಾಹಿತಿ. ಆದರೆ ಸಿಲಿಂಡರ್ ಸ್ಫೋಟದ ಹಿಂದೆ ಭಯೋತ್ಪಾದಕರ ಷಡ್ಯಂತ್ರ ಇದೆಯಾ ಅನ್ನುವ ಅನುಮಾನವೂ ಬಲವಾಗಿ ಕಾಡ್ತಿದೆ. ಯಾಕಂದ್ರೆ ಮೈಸೂರು ಅರಮನೆ ಮುಂದಿನ ಸ್ಫೋಟ ಪ್ರಕರಣಕ್ಕೆ ಈಗ ಎನ್ಐಎ ಎಂಟ್ರಿಗಾಗಿದೆ. ಮೈಸೂರು ಅರಮನೆ ಮುಂದಿನ ಸ್ಫೋಟದ ಬಗ್ಗೆ ಸಾಕಷ್ಟು ರಹಸ್ಯ ಮಾಹಿತಿಗಳನ್ನು ಸಂಗ್ರಹಿಸಿದ್ದು ಫೀಲ್ಡ್ಗಿಳಿದು ಸಮಗ್ರ ತನಿಖೆಗೂ ತಂಡ ರೆಡಿಯಾಗ್ತಿದೆ. ಅಷ್ಟಕ್ಕೂ ನಿಜಕ್ಕೂ ಇದು ಉಗ್ರರ ಕೃತ್ಯನ ಅಥವಾ ಆಕಸ್ಮಿಕ ಸ್ಫೋಟನ? ಎನ್ಐಎ ಎಂಟ್ರಿ ಆಗ್ತಿರೋದು ಯಾಕೆ? ಇಲ್ಲಿವರೆಗೂ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಸಿಕ್ಕಿದೆ ಅಂತ ನೋಡೋದಾದ್ರೆ, ಬಲೂನ್ ಮಾರಾಟ ಮಾಡ್ತಿದ್ದ ಸಲೀಂ ಸ್ಫೋಟದಲ್ಲಿ ಸತ್ತಿದ್ದು ಈಗ 15 ದಿನದ ಹಿಂದಷ್ಟೇ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದ. ಮೈಸೂರಿನ ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜಲ್ಲಿ ವಾಸ ಮಾಡ್ತಿದ್ದ. ಆದ್ರೆ 15 ದಿನದ ಹಿಂದೆ ಬಂದವನಿಗೆ ಹೀಲಿಯಂ ಸಪ್ಲೈ ಮಾಡಿದ್ಯಾರು? ಅಷ್ಟು ಸುಲಭವಾಗಿ ಸಲೀಂಗೆ ಹೀಲಿಯಂ ಸಿಲಿಂಡರ್ ಸಿಕ್ಕಿದ್ ಹೇಗೆ? ಬಲೂನ್ ಮಾರೋನಿಗೆ ಲಾಡ್ಜಲ್ಲಿರಲು ಹಣ ಎಲ್ಲಿಂದ ಬರ್ತಿತ್ತು ಅನ್ನುವ ಅನುಮಾನದಡಿ ಎನ್ಐಎ ತನಿಖೆಗೆ ಎಂಟ್ರಿಯಾಗಿದೆ. ಇನ್ನು 2ನೇ ಅನುಮಾನ ಅಂದ್ರೆ ಹೀಲಿಯಂ ಸ್ಫೋಟವಾಗಿದ್ದು ಹೀಲಿಯಂ ಜಡ ಅನಿಲ, ಅಷ್ಟು ಬೇಗ ಸ್ಫೋಟ ಆಗೋದಿಲ್ಲ. ಅದಕ್ಕೆ ಜಾತ್ರೆಗಳಲ್ಲಿ, ಪಾರ್ಟಿಗಳಲ್ಲಿ, ಪ್ರವಾಸಿ ತಾಣಗಳಲ್ಲಿ ಬಳಸಲು ಮುಕ್ತ ಅವಕಾಶವಿದೆ. ಆದ್ರೆ ಗಾಳಿಯಲ್ಲಿ ಆಮ್ಲಜನಕದ ಜೊತೆ ಸೇರಿ ಒತ್ತಡ ಹೆಚ್ಚಾದ್ರೆ, ಬಿಸಿಲು ಹೆಚ್ಚಾದ್ರೆ ಬಲೂನ್ ಮಾತ್ರ ಸ್ಫೋಟವಾಗುತ್ತೆ. ಆದ್ರೆ ಇಲ್ಲಿ ಸ್ಫೋಟವಾಗಿದ್ದು ರಾತ್ರಿ ವೇಳೆ, ಅದು ಸಿಲಿಂಡರ್ ಸಮೇತ. ಹೀಗಾಗಿಯೇ ಹೀಲಿಯಂ ಜೊತೆ ಬೇರೆ ಕೆಮಿಕಲ್ ಸೇರಿಸಿರುವ ಅನುಮಾನವೂ ದಟ್ಟವಾಗಿದೆ. ನಿನ್ನೆ ಗುರುವಾರ, ಕ್ರಿಸ್ಮಸ್ ಹಬ್ಬದ ಸಂಭ್ರಮ, ಸರ್ಕಾರಿ ರಜೆನೂ ಇತ್ತು. ಹಾಗಾಗಿ ಮೈಸೂರಿಗೆ ಪ್ರವಾಸಿಗರು ಹೆಚ್ಚಾಗಿ ಬಂದಿದ್ರು. ಇಂತಹ ಹೊತ್ತಲ್ಲೇ ಈ ಸ್ಫೋಟ ಸಂಭವಿಸಿದೆ. ಹಾಗಾಗಿ ಇದು ಆಕಸ್ಮಿಕ ಸ್ಫೋಟ ಅಂತ ಸುಮ್ಮನಾಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ ಘಟನೆ ಆಗಿರೋದ್ರಿಂದ ಸಮಗ್ರ ತನಿಖೆ ನಡೆಸಿ ವರದಿ ಕೊಡಲು ಪೊಲೀಸರಿಗೆ ಗೃಹ ಸಚಿವರು, ಮೈಸೂರು ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಕೃತ್ಯದಿಂದ ಇದೆಲ್ಲನೂ ಕೂಡ ಆಚೆಗೆ ಬಂದಿದೆ. ಸೊ ಇದು ಇನ್ನೂ ಎಷ್ಟು ಗಂಭೀರ ಅಂತ ಇವತ್ತು ಆಡಳಿತಕ್ಕೆ ಗೊತ್ತಾಗಿದೆ. ನಾವು ಇದ್ರು, ಶಾಸಕರು ಇದ್ರು ಆ ಮೀಟಿಂಗಲ್ಲಿ, ಪದೇ ಮಾಡ್ತಾ ಇರ್ತೀವಿ. ಅಲ್ಲಿ ಝೋನಿಂಗ್ ಮಾಡೋದಕ್ಕೆ ಇವತ್ತು ನಾವು ನಿರ್ದೇಶನವನ್ನು ಕೊಟ್ಟಿದ್ವಿ ಅಂದಿನ MCC ಕಮಿಷನರ್. ಇವತ್ತರೆಗೂ ಏನಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತ ಕಮಿಷನರ್ಗೆ ನಾವು ಪ್ರಶ್ನೆ ಮಾಡ್ತೀವಿ. ಸೊ ಅವ್ರು ಇಂಥ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಪರೀಕ್ಷೆ ಮಾಡಬೇಕಾಗಿದೆ ಇದೆಲ್ಲನೂ ಕೂಡ ಅಂತ ನಾವು ಕೂಡ ಅವ್ರಿಗೆ ಶಿಫಾರಸನ್ನು ಮಾಡ್ತೀವಿ, ಆಗ್ರಹವನ್ನು ಮಾಡ್ತೀವಿ. ಸಿಲಿಂಡರು ಬರ್ಸ್ಟ್ ಆಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೇನೆ. ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ನಡೆದ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣವನ್ನ
ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಿದೆ. ಹೊರ ರಾಜ್ಯಗಳಿಂದ ಬಂದವರು ರಾಜ್ಯದ ಪೊಲೀಸ್ ಇಲಾಖೆಯ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಜೀವನ ನಡೆಸ್ತಿದ್ದಾರೆ. ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ, ಎಷ್ಟು ಜನ ಬರ್ತಾರೆ, ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಹೀಗಾಗಿ ಸರ್ಕಾರ, ಗೃಹ ಇಲಾಖೆ ಮತ್ತು ಪೊಲೀಸರು ವಲಸೆ ಬರೋರ ಬಗ್ಗೆ ನಿಗಾ ವಹಿಸಬೇಕು. ಆಗಷ್ಟೇ ಇಂತಹ ಘಟನೆಗಳನ್ನ ಸಾಧ್ಯವಾದಷ್ಟು ತಡೆಯಬಹುದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.